ಇದೇನಿದು? ನಾನು ಹೊಲ್ತಕ್ಕೂ ಹುಡಿಕೊಂಡು ಹೋಗಿದ್ದೀನಿ, ಹೊಲ್ತಕ್ಕೂ ಕಾಣಿಸ್ತಾ ಇಲ್ವಲ್ಲ. ನನ್ನ ಗಂಡ ಎಲ್ಲೋದ? ಅಯ್ಯೋ ಶಿವನೇ, ನಾನು ಈಗಲೇ ಹೇಳ್ಬೇಕು ಅವ್ರಿಗೆ. ಯಾವುದೇ ಕಾರಣಕ್ಕೂ ಆ ಶ್ರುತಿನ ಇನ್ ಮೇಲೆ ಮಾತಾಡ್ಸಂಗಿಲ್ಲ, ಅವಳು ಫೋನ್ ಮಾಡಂಗಿಲ್ಲ, ನೀನು ಅವ್ರು ನೋಡಂಗಿಲ್ಲ, ಅವಳು ಇಲ್ಲಿ ಬರಂಗಿಲ್ಲ ಅಂತನ ಹೇಳ್ಬೇಕು ಅಂತ ಅನ್ಕೊಂಡಿದ್ರೆ ಇವ್ರು ನೋಡಿರಿ ಎಲ್ಲಿ ಹೋದ್ರಪ್ಪ, ಹೊಲ್ತಾಗಿಲ್ವಲ್ಲ. ಶ್ರುತಿ, ಹೇಳು. ಹೌದಾ, ಸರಿ ಸರಿ ಆಯಿತು. ಚೆನ್ನಾಗಿದ್ದೀನಿ. ಯಾವತ್ತು? ಶುಕ್ರವಾರನಾ? ಸರಿ ಆಯಿತು. ಮತ್ತೆ ಇನ್ನೇನು ಸಮಾಚಾರ? ಎಲ್ಲ ಚೆನ್ನಾಗಿದ್ದೀರಾ? ನಿಮ್ಮಮ್ಮ ನಿನ್ನ ತಮ್ಮ ಎಲ್ಲರೂ ಚೆನ್ನಾಗಿದ್ದೀರಾ ತಾನೇ? ಹೌದಾ, ಸರಿ ಆಯಿತು, ಖಂಡಿತ ಬರ್ತೀನಿ. ಓಕೆ, ಬಾಯ್ ಶ್ರುತಿ. ನನ್ನ ಗಂಡ ಇಷ್ಟೊತ್ತು ಶ್ರುತಿ ಹತ್ರ ಮಾತಾಡ್ತಾ ನಿಂತಿದ್ನ, ಎಲ್ಲೋಗಿದ್ದಪ್ಪ? ಅಯ್ಯೋ ದೇವ್ರೆ, ನನಗೆ ಬೇರೆ ಬೆಳಗ್ಗೆ ಅಂತ ಕನ್ಸು ಬಿದ್ದೈತೆ. ಇವ್ನು ನೋಡಿದ್ರೆ ಈಗ ಶ್ರುತಿ ಹತ್ರ ಮಾತಾಡ್ಕೊಂಡ್ ಬರ್ತಾ ಇದ್ದಾನೆ. ಏನಪ್ಪ ಮಾಡೋದು? ಗಂಗಾ, ಎಲ್ಲೋಗಿದೆ ಗಂಗಾ? ಎಲ್ಲಾದ್ರೂ ಹೋಗ್ತೀನಿ. ನೀವು ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ರಿ ಅದನ್ನ ಹೇಳಿ. ಯಾರು? ನನ್ನ ಫ್ರೆಂಡು ಶ್ರುತಿ. ನಿಮಗೆ ಫೋನ್ ಮಾಡ್ಬೇಕು ಆಗ್ಲಾಗ್ಲನ? ನೀವ್ ಯಾಕೆ ಅವಳಿಗೆ ಫೋನ್ ಮಾಡ್ತೀರಾ? ಅವಳು ಕಷ್ಟ ಸುಖ ವಿಚಾರಿಸ್ಕೊಂಬಕ್ಕೆ ಅವ್ರ ಅಮ್ಮ ಇದ್ದಾಳೆ, ಅವ್ರ ತಮ್ಮ ಇದ್ದಾನೆ, ನೀವ್ ಯಾಕ್ರಿ ಆಗ್ಲಾಗ್ಲ ಅವಳಿಗೆ ಫೋನ್ ಮಾಡ್ತೀರಾ? ನೀವು ಯಾಕೋ ಇತ್ತೀಚೆಗೆ ಅವಳು ಜಪ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ನಿಮ್ದು ಯಾಕೋ ಜಾಸ್ತಿ ಆಯ್ತು. ಇದೆಲ್ಲ ನಾ ಇಲ್ಲಿಗೆ ಬಿಟ್ರೆ ಒಳ್ಳೇದು. ಯಾಕೆ, ಏನಾಯ್ತೆ ಗಂಗಾ? ಅಲ್ಲ, ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡೋದಕ್ಕೆ ಕಷ್ಟನಾ? ನಾನೇನು ಕದ್ದು ಮುಚ್ಚಿ ಮಾತಾಡ್ತಾ ಇದ್ದೀನಾ? ನಮ್ಮ ನಡುವೆ ಅಂಥದ್ದೇನೂ ಇಲ್ಲ ಅಂತ ಅವತ್ತೇ ಹೇಳಿದೆ ತಾನೆ, ಮತ್ತೆ ಯಾಕೆ ಅನುಮಾನ ಪಡ್ತಿದ್ಯಾ? ಅವಳು ತಂದೆ ಇಲ್ಲದ ಹುಡುಗಿ, ಏನಾದರೂ ಹೆಲ್ಪ್ ಬೇಕು ಅಂದರೆ ಕೇಳ್ತಾಳೆ, ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಫೋನ್ ಮಾಡ್ತಾಳೆ. ಅದಕ್ಕೆ ಯಾಕೆ ಅಪಾರ್ಥ ಮಾಡ್ಕೊತೀಯ? ಏನೋ ಶುಕ್ರವಾರ ಏನೋ ಅವ್ರ ಮನೇಲಿ ಏನೋ ಪೂಜೆ ಇಟ್ಕೊಂಡವ್ರಂತೆ, ಅದಕ್ಕೆ ಬರ್ರಿ ನೀವು ನಿಮ್ಮ ಮನೆಯವರು ಎಲ್ಲರೂ ಬರ್ರಿ ಅಂತನ ಹೇಳಿದ್ಲು ಅಷ್ಟೇನೆ. ಅದಕ್ಕೆ ಯಾಕೆ ಹಿಂಗೆ ರೇಗಾಡ್ತಾ ಇದೆಯಾ? ಇಲ್ಲ ರೀ, ನನ್ಗೆ ಯಾಕೋ ಅನುಮಾನ, ನೀವಿಬ್ರು ಲವ್ ಮಾಡ್ತಿದ್ದೀರಾ ಅಂತನ ಅನ್ನಿಸ್ತೈತೆ. ನನ್ಗೆ ಯಾಕೋ ಇತ್ತೀಚೆಗೆ ಬರೀ ಕೆಟ್ಟ ಕನಸೆ ಬೀಳ್ತಾ ಇದ್ದಾವೆ ನಿಮ್ಮ ಬಗ್ಗೆನ. ನೀವು ನನಗೆ ಮಕ್ಕಳಾಗಲ್ಲ ಅಂತನ ಎಲ್ಲಿ ಇನ್ನೊಂದು ಮದುವೆ ಆಗ್ತಿರೋ ಅಂತ ಭಯ ಆಗ್ತಿದೆ. ಈಗ ಶ್ರುತಿ ಹತ್ರ ಕ್ಲೋಸ್ ಆಗಿದ್ದೀರಾ, ಅದಕ್ಕೆ ಅವಳನ್ನೇ ಮದುವೆ ಆದ್ರೆ ಅಂತ ನನಗೆ ಭಯ ಕಾಡ್ತಾ ಐತೆ. ನೀವು ಅವಳನ್ನ ಮರ್ತು ಬಿಡಬೇಕು. ನನಗೆ ಅದೇ ಬೇಕಾಗಿರೋದು. ಗಂಗಾ, ನೀನು ಸುಮ್ಮನೆ ಇಲ್ಲದೆ ಇರೋದೆಲ್ಲ ಯೋಚನೆ ಮಾಡಿ ಸುಮ್ಮನೆ ಕೆಟ್ಟ ಆಲೋಚನೆ ಮಾಡಕ್ಕೆ ಹೋಗ್ಬೇಡ. ನಾವಿಬ್ರು ಫ್ರೆಂಡ್ಸ್ ಅಷ್ಟೇನೆ. ನೀನಾಗಿ ನೀನು ನಮ್ಮ ಮನಸ್ಸಲ್ಲಿ ಇಲ್ಲದೆ ಇರೋ ಭಾವನೆ ಬರೋ ಥರ ನಡ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಹೋಗು, ನಾನು ಹೇಳ್ತಾ ಇದ್ದೀನಿ ತಾನೆ, ನಾನು ಅವಳು ಲವ್ ಗಿವ್ ಮಾಡ್ತಾ ಇಲ್ಲ, ನನ್ನ ಬೆಸ್ಟ್ ಫ್ರೆಂಡು ಅಂತನ. ನಿನಗೆ ನಂಬಿಕೆ ಇಲ್ವಾ ನನ್ನ ಮೇಲೆ? ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ನಮ್ಮ ಅತ್ತಿಗೇನು ಕೇಳೋಗು, ನಾನು ಎಂಥವನು ಅಂತ ಹೇಳ್ತಾರೆ. ಸುಮ್ಮನೆ ನಿನ್ನ ತಲೆಗೆ ಏನೇನೋ ಯೋಚನೆ ಮಾಡಿ ನನಗೂ ಈ ಸಿಟ್ಟು ತರಿಸ್ಬೇಡ. ಸುಮ್ಮನೆ ಹೋಗು. ಹಂಗಲ್ಲ ರೀ, ಅದು ಇಲ್ಲ ಇದು ಇಲ್ಲ. ಸುಮ್ಮನೆ ಮನೆಗೆ ಹೋಗಿ ಏನಾದರೂ ಕೆಲಸ ಮಾಡೋಕೆ ಹೋಗಿ. ಏನು ಮಾಡೋಕ್ಕೆ ಕೆಲಸ ಇಲ್ವೇನೋ? ಮಾಡೋಕ್ಕೆ ಕೆಲಸ ಇಲ್ಲ ಅನ್ಸುತ್ತೆ ನಿನಗೆ, ಅದಕ್ಕೆ ಇಂಥವೆಲ್ಲ ಯೋಚನೆ ಮಾಡ್ತಾ ಇರ್ತೀಯ. ಅದಕ್ಕೇನೆ ಎಲ್ಲ ಮಾಡ್ತಾರಲ್ಲ, ನೀನು ತಿಂದು ಕುಕ್ಕಂತೀಯ. ಅದಕ್ಕೆ ತಲೆಯಲ್ಲಿ ಇಲ್ಲದೇ ಇರೋ ವಿಷಯ, ಬೇಡದೇ ಇರೋ ವಿಷಯಗಳು ಬರ್ತವೆ. ಮೈಬಾಕ್ಸ್ ಕೆಲಸ ಮಾಡಿದ್ರೆ ಇಂಥವೆಲ್ಲ ಚಿಂತೆಗಳು ಇರಲ್ಲ ನಿನಗೆ. ಹೋಗು. ನನಗೆ ಗೊತ್ತು ಕಣ್ರಿ, ನೀವು ಹಿಂಗ ಹೋಗ್ತಾ ಇರೋದೇ ಗೊತ್ತಾಗ್ತೈತಿ. ನೀವು ಅವಳು ಲವ್ ಮಾಡ್ತಾ ಇದ್ದೀರಾ ನನಗೆ ಗೊತ್ತು. ನನಗೆ ಬೇರೆ ಬೆಳಗ್ಗೆ ಕನ್ಸು ಬೇರೆ ಬಿದ್ದಿತ್ತು. ಅದು ನಿಜ ಆಗುತ್ತೋ ಏನೋ ಅಂತ ಅನಿಸ್ತೈತೆ. ದೇವ್ರೆ, ಏನು ಮಾಡಲಿ ನಾನೀಗ? ಯಾರ ಹತ್ರನೇ ಹೇಳ್ಕೊಳ್ಳಿ ನನ್ನ ಕಷ್ಟನ? ಹೌದು, ನಮ್ಮಮ್ಮನ ಹತ್ರ ಹೇಳ್ತೀನಿ ಹೋಗಿ. ಏನು ಹೇಳುತ್ತೆ ನೋಡೋಣ. ನನ್ನ ಗಂಡ ಹಿಂಗೆಲ್ಲ ಮಾಡ್ತಾ ಇದ್ದಾನೆ, ಏನು ಮಾಡೋದಮ್ಮ ಅಂತಾನ. ನಮ್ಮಮ್ಮಗೆ ಅಷ್ಟು ನನ್ನ ಕಷ್ಟ ಅರ್ಥ ಆಗುತ್ತೇನೋ ನೋಡೋಣ. ಇಲ್ಲಿ ಯಾರು ನನ್ನ ಕಷ್ಟ ಕೇಳಿದ್ರೆ ಇಲ್ಲ. ನನ್ನ ಗಂಡ ನೋಡಿದ್ರೆ ಅವಳ ಹತ್ರನೇ ಫೋನ್ನಾಗ ಮಾತಾಡ್ಕೊಂಡು ನನ್ನೇ ದಬಾಯಿಸ್ತಾರೆ. ಆ ಥರ ಏನೂ ಇಲ್ಲ, ಈ ಥರ ಏನೂ ಇಲ್ಲ ಅಂತಾನ. ನನಗೆ ನೋಡಿದ್ರೆ ಆ ಥರ ಕನ್ಸು ಬಿದ್ದಿತ್ತು. ಅಯ್ಯೋ, ಆ ಕನ್ಸು ನಿಜ ಆಗುತ್ತೆ ಅಂತ ಬೇರೆ ಆ ಅಜ್ಜಿ ಬೇರೆ ಹೇಳ್ತು. ಈಗ ಏನು ಮಾಡಲಿ ದೇವ್ರೆ? ನಮ್ಮಮ್ಮ ಹಪ್ಪಳ, ಉಪ್ಪಿನಕಾಯಿ, ಚಕ್ಲಿ ಎಲ್ಲ ಮಾಡೈತೆ. ನನಗೇನಾ ಇದೆಲ್ಲನ? ಅಮ್ಮ ಅಮ್ಮ, ಏನು ಗಂಗಾ ತಿಂಡಿಗಳ ಹಂಗೆ ಕೆಕ್ಕರ್ಸ್ಕೊಂಡು ನೋಡ್ತಾ ಇದೆಯಾ? ಏನಿಲ್ಲಮ್ಮ, ಇಷ್ಟೆಲ್ಲ ಮಾಡಿದ್ದಲ್ಲ ಎಲ್ಲ ನನಗೋಸ್ಕರನ ಅಂತ ನೋಡ್ತಾ ಇದ್ದೆ. ಏನಮ್ಮ ಇವತ್ತು ವಿಶೇಷ? ಯಾಕೆ ಈ ಥರ ಎಲ್ಲ ತಿಂಡಿ ಮಾಡಿದ್ಯಾ? ಮೂಕಣೆ ವಿಶೇಷ ಐತೆ, ಅದಕ್ಕೆ ತಿಂಡಿ ಎಲ್ಲ ಮಾಡಿರೋದು. ನಿನ್ಗೂ ಹೇಳೋಣ ಅಂತ ಬರ್ತಿದ್ದೆ ಇವತ್ತು. ಅಷ್ಟೊಳಗೆ ನೀನೇ ಬಂದಿದ್ದೆ, ಒಳ್ಳೇದಾಯ್ತು ಬಿಡು. ಹೌದಾ, ಏನಮ್ಮ ವಿಶೇಷ? ಏನು ಹೇಳು. ಏನೂ ಇಲ್ಲ, ನಿನ್ನ ತಂಗಿ ಊರಿಗೆ ಹೋಗ್ತಾ ಇದೀವಿ, ತುಂಗುನೂರಿಗೆ. ಅದಕ್ಕೆ ತಗೊಂಡೋಗೋಣ ಅಂತ ಇದನ್ನೆಲ್ಲ ಮಾಡಿದ್ದೀನಿ. ಇನ್ನು ಒಳಗೆ ರವೆ ಉಂಡೆ ಐತೆ, ರವೆ ಉಂಡೆ ಕರ್ಜಿಕಾಯಿ ಎಲ್ಲ ಮಾಡಿದ್ದೀನಿ. ರವೆ ಉಂಡೆ ಕರ್ಜಿಕಾಯಿ, ಈ ಚಕ್ಲಿ, ಉಪ್ಪಿನಕಾಯಿ ತಗೊಂಡು ತುಂಗುನೂರ್ಗೆ ಹೋಗಕ್ಕ ಇದೆಲ್ಲ ಮಾಡಿರೋದು? ಮತ್ತೇನೋ ವಿಶೇಷ ಐತೆ ಅಂದೆ? ಹ್ಞೂ ಕಣೆ, ಅವಳು ಬಸ್ರಿ ತಾನೆ ಇವಾಗ, ಅದಕ್ಕೆ ಇದನ್ನ ತಗೊಂಡೋಗಿ ಎಲ್ಲನ ಮಡ್ಲು ತುಂಬರ್ಬೇಕು. ಈಗ ಅವಳಿಗೆ ಏನೇನೋ ತಿನ್ಬೇಕು ಅಂತ ಅನ್ಸುತ್ತೆ, ಅದಕ್ಕೆ ತಗೊಂಡೋಗ್ಕೊಟ್ಟು ನೋಡ್ಕೊಂಡು ಬರೋಣ ಅಂತಾನ. ನಾನು ನಿಮ್ಮ ಅಪ್ಪಯ್ಯ, ನಿನ್ನ ತಂಗಿನೂ ಬತ್ತಾಳೆ, ಸಿಂಧು ಎಲ್ಲ ಹೋಗ್ಯವಳೆ, ಬತ್ತಾಳೆ. ನೀನು ಬಾ, ಹೋಗಿ ಬರೋಣ. ಅವಳು ಬಸ್ರಿ ಅಂತೆ, ಇವರು ಇದನ್ನೆಲ್ಲ ತಗೊಂಡೋಗ್ತಾ ಇದ್ದಾರೆ ಕೊಡಕ್ಕೆ. ಆದರೆ ನಾನಿಲ್ಲಿ ಕಷ್ಟ ಹೇಳ್ಕೊಂಬಕ್ಕೆ ಬಂದೆ, ಇವರು ಸಂತೋಷ ಪಡ್ತಾ ಇದ್ದಾರೆ.
ಬಸ್ರಿ ಆಗಿರೋ ಮಗಳಿಗೆ ತಿಂಡಿ ತಗೊಂಡೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ನನ್ನ ಕಷ್ಟ ಇಲ್ಲಿ ಯಾರು ಕೇಳ್ತಾರೆ? ನಮ್ಮಪ್ಪ ಇದ್ದಿದ್ರೆ ನನ್ನ ಕಷ್ಟ ಕೇಳೋದು ಅನ್ಸುತ್ತೆ. ತುಂಗ ಏನು ಯೋಚನೆ ಮಾಡ್ತಾ ಇದ್ಯಾ? ಹೋಗಿ ನಿನ್ ಗಂಡನ್ ಕರ್ಕೊಂಡು ನೀನು ಬಾ, ಇಬ್ರು. ನಾನು ಯಾಕಮ್ಮ? ನೀವು ಸಂತೋಷ ಪಡಕ್ ಹೋಗ್ತಾ ಇದ್ದೀರಾ. ಸಂತೋಷದ ನಡುವೆ ಅಪ್ಶಕನಾಗಿ ನಾನು ಯಾಕೆ ಬರ್ಲಿ? ನಾನು ಬಂದ್ರೆ ಸುಮ್ಮನೆ ಏನಾದ್ರೂ ಹೆಚ್ಚು ಕಮ್ಮಿ ಆದಾತು ನೀನೇ ಹೋಗ್ಬಾ. ನೀನು ಅಪ್ಪಯ್ಯನು ಸಿಂಧುನು 3 ಜನನು ಹೋಗ್ಬರ್ರಿ, ಒಳ್ಳೇದಾಗ್ಲಿ. ನೀನು ಒಂದ್ ದಿವ್ಸ ನನಗೆ ಇಂಥದ್ದೆಲ್ಲ ಮಾಡ್ಕೊಡ್ಲಿಲ್ಲ. ನಂಗೆ 2ನೇ ಮಗಳ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಐತೆ. ಯಾಕೆ ಹಂಗಂತೀಯ? ನೀನು ಬಸ್ರಿ ಆದಾಗ ನಿನ್ಗುನು ಇದನ್ನೆಲ್ಲ ಮಾಡಿ ತಂದು ಮಾತಾಡ್ಸ್ಕೊಂಡು ಬರ್ತಿದ್ವಿ. ನೀನ್ ಇದೇ ಊರಾದ್ರೂ ಪರವಾಗಿಲ್ಲ, ನಾವೆಲ್ಲ ಮಾಡ್ತಿದ್ವಿ. ಆದ್ರೆ ಏನ್ ಮಾಡೋದು, ನಿನ್ ಕೈಯಾರೆ ನೀನೇ ಎಲ್ಲ ಹಾಳು ಮಾಡ್ಕೊಂಡೆ. ಹೊಟ್ಟೆಲಿದ್ದಿದ್ ಮಗುನ ಮಾತ್ರೆ ಗೀತೆ ತಗೊಂಡು ನುಂಗಿ ಎಲ್ಲನ ಹಾಳು ಮಾಡ್ಕೊಂಡೆ. ಈಗ ನಿನಗೆ ಮಕ್ಕಳೇ ಆಗಲ್ಲ ನಿನ್ ಸಾಯತಕ್ಕನ. ನಿನಗೆ ಈ ಸಂಭ್ರಮ ಎಲ್ಲ ಅನುಭವಿಸೋ ಅಂತ ಋಣ ಇಲ್ಲ ಬಿಡು. ಹೋಗ್ಲಿ ಬಾ, ಅಲ್ಲಿ ತುಂಗರೂರ್ಗೆ ಹೋಗಿ ನೋಡ್ಕೊಂಡು ಬರೀವಂತೆ. ಅಂದ್ರೇನು, ನನಗೆ ಮಕ್ಕಳಾಗಿಲ್ಲ ಅಂತ ನೀನು ಆಡ್ಕೊಂತ ಇದೀಯಾ, ಹಂಗಿಸ್ತಾ ಇದೀಯಾ? ಆಯ್ತು ಬಿಡು, ನನ್ನ ಗಂಡ ನೋಡಿದ್ರೆ ಅಲ್ಲಿ ಇನ್ನೊಂದು ಮದುವೆ ಆಗ್ಬೇಕು ಅಂತನ ಏನೇನೋ ತಯಾರಿ ಮಾಡ್ತಾ ಇದೀನಿ. ನೀನ್ ನೋಡಿದ್ರೆ ಹಿಂಗೆ ನಾನೇನೋ ಕಷ್ಟ ಹೇಳ್ಕೊಂಬಕ್ ಬಂದ್ರೆ ನನ್ನ ಕಷ್ಟ ಯಾರು ಕೇಳಲ್ಲ ಬಿಡ್ರಿ. ನೀವುಂಟು ನಿಮ್ಮ ಮಗಳು ಉಂಟು, ಹೆಂಗಾದ್ರೂ ಮಾಡ್ಕೊಳ್ರಿ. ನಾನು ಈ ಮನೆಗೆ ಮಗಳಲ್ಲ. ಏನಂದ್ರೆ ನಿನ್ ಗಂಡ 2ನೇ ಮದುವೆ ಆಗಕ್ಕೆ ತಯಾರಿ ಮಾಡ್ತಾ ಇದ್ದಾನ? ಏನೇ ಹೇಳ್ತಾ ಇದ್ಯಾ? ಮೈ ಮೇಲೆ ಪ್ರಜ್ಞೆ ಐತಿ ತಾನೇ ನಿನ್ಗೆ? ಹೌದಮ್ಮ, ನನ್ ಕನ್ಸು ಬಿದ್ದಿತ್ತು ಇವತ್ತು. ಅವಳು ಯಾರೋ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಶ್ರುತಿ ಅಂತ, ಮನೆಗೆ ಬಂದಿಲ್ಲ ಅಂತ. ಅವಳ ಜೊತೆ ಮದುವೆ ಆಗಿ ಮನೆಗೆ ಬಂದಿರೋ ತರ ಕನ್ಸು ಬಿದ್ದಿತ್ತು. ಅದಕ್ಕೆ ಬೆಳಗಿನ ಜಾವದ ಕನ್ಸು ನಿಜ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ನನ್ ಗಂಡ ಬೇರೆ ಅವಳ ಜಪನೇ ಮಾಡ್ತಾ ಓಡಾಡ್ತಾ ಇದ್ದಾನೆ. ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನ್ ಮಾತಾಡ್ಸಿದ್ರೆ ಸಾಕು ಒಳ್ಳೆ ಮೈ ಮೇಲೆ ಚೇಳ್ ಬಿಟ್ಕೊಂಡಂಗ ಆಡ್ತಾನೆ. ನನ್ ಮೇಲೆ ಒಂದಿಷ್ಟು ಪ್ರೀತಿನೇ ಇಲ್ಲ. ಅದಕ್ಕೆ ನನಗೆ ಇವಾಗ ಹಂಗ ಅನ್ನಿಸ್ತಾ ಐತೆ ಕಣಮ್ಮ. ಛೇ ಬಾಯಿ, ಅಂತ ಗಂಡನ್ ಪಡಿಯಕ್ಕೆ ನೀನು ಪುಣ್ಯ ಮಾಡಿದ್ದೆ. ಸುಮ್ನೆ ಕನಸು ಬಿತ್ತು, ಅದು ಬಿತ್ತು, ಇದು ಬಿತ್ತು ಅಂತನ ಅನುಮಾನ ಪಡಕ್ ಹೋಗ್ಬೇಡ. ಅನುಮಾನ ಪೆದ್ದ ರೋಗಂ ಅಂತನ ದೊಡ್ಡವ್ರು ಹೇಳಿರೋದು ಇದಕ್ಕೆ. ಮತ್ತೆ ಅನುಮಾನ ಪಟ್ರೆ ಸಂಸಾರ ಸರಿಯಾಗಲ್ಲ. ನಂಬಿಕೆ ಇರ್ಬೇಕು. ಅಂತ ಯೋಚನೆ ಎಲ್ಲ ಬಿಟ್ಟು ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಇರೋದ್ ಕಲ್ತ್ಕ. ಗೊತ್ತಾಯ್ತಾ? ಅಂತ ಗಂಡನ್ ಪಡಿಯಕ್ಕೆ ಪುಣ್ಯ ಮಾಡಿದ್ದೆ ನೀನು. ನಿನ್ನಂತ ಎಂಟಿನ ಅವನಾಗಕ್ಕೆ ಇಷ್ಟು ದಿನ ಸಹಿಸ್ಕೊಂಡಿದ್ದಾನೆ. ಏನಾಯ್ತಮ್ಮ ಗಂಗಾ? ಇವಳೆ ಯಾಕೆ ಹಿಂಗ್ ಬೈತಾ ಇದೆಯಾ ನನ್ನ ಮಗಳಿಗೆ? ಏನಾಯ್ತು ಅಂದ್ರೆ ನಿನ್ನ ಮಗಳಿಗೆ ಬರೀ ಯಾವಾಗ್ಲೂ ಬರೀ ಕೆಟ್ಟ ಕನ್ಸೇ ಹೇಳೋದು, ಕೆಟ್ಟದ್ದೇ ಯೋಚನೆ ಬರೋದು. ಅವನು ಹೇಳ್ದ ಅಲ್ಲ, ಒಂದು ದತ್ತು ಮಗುನ ತಗೊಂಬರೋಣ ಅಂತ ಹೇಳ್ದ. ನೀನ್ ಅವಾಗ್ಲೇ ಒಪ್ಕೊಂಡು ಮಗುನ್ ತಗೊಂಬಂದಿದ್ರೆ ಅವನಿಗೂ ಖುಷಿ ಆಗೋದು, ನೀನು ಖುಷಿ ಆಗಿರ್ಬೋದಾಗಿತ್ತು. ಇಂಥ ಯೋಚನೆ ಬರ್ತಾ ಇರ್ಲಿಲ್ಲ ತಲೆಗೆ. 2ನೇ ಮದುವೆ ಆಗ್ತಾನೇನೋ ಅಂತಾನ. ಅಪ್ಪ ಅಪ್ಪ ನೋಡಪ್ಪ, ಏನೋ ನನ್ ಕಷ್ಟ ಹೇಳ್ಕೊಂಬನಂತ ಬಂದ್ರೆ ಅಮ್ಮಯ್ಯ ನನ್ನೇ ಬೈತೈತೆ. ಅಲ್ಲ, ಅಳಿಯನ್ ಪರವಾಗಿ ಮಾತಾಡ್ತೈತೆ ನೋಡು. ನೀನಾದ್ರೂ ಕೇಳಪ್ಪ ನನ್ ಕಷ್ಟ ಏನು ಅಂತ. ಏನಾಯ್ತಮ್ಮ ಮಗಳೇ? ಏನಾತ್ ಹೇಳು. ನಾನಿದ್ದೀನಲ್ಲ, ನೀನೇನ್ ಚಿಂತೆ ಮಾಡಬೇಡ. ಏನ್ ಮಾಡ್ದ ನಿನ್ ಗಂಡ? ಸುಮ್ನೆ ಇರ್ತೀರಾ? ಇವ್ರ ಬಗ್ಗೆ ಎಲ್ಲ ಗೊತ್ತಿದ್ದನು. ಏನ್ ಮಾಡ್ತೀಯಾ, ಏನ್ ಮಾಡ್ದ ಅಂತ ಕೇಳ್ತಾ ಇದ್ದೀರಲ್ಲ. ನನ್ನ ಅಳಿಯ ಎಂತವನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅವ್ನು ಹುಡ್ತಾಗಿಂದ ನಾವು ನೋಡ್ತಲೇ ಇದ್ದೀವಿ. ಅವನು ಅಂತ ಕೆಟ್ಟ ದಾರಿ ಹಿಡಿಯೋ ಅಂತವನಲ್ಲ. ಇವಳು ಬರೇ ಅದು ಇದನ್ನು ಕಲ್ಪನೆ ಮಾಡ್ಕೊಂಡು, ಊಹೆ ಮಾಡ್ಕೊಂಡು, ಜಗಳ ಮಾಡ್ಕೊಂಡು ಬತ್ತಾಳೆ ಇಲ್ಲಿಗೆ. ಅಷ್ಟೇನಿ. ಇವಳು ಹೇಳೋದು ಯಾವುದೂ ನಿಜ ಆಗಲ್ಲ. ಸುಮ್ಮನೆ ನಿನ್ ಕೆಲಸ ನೋಡ್ಕೊಂಡು ಹೋಗು ನೀನ್ ಒಳಕ್ಕೆ. ನೀವಿದ್ದೀರಾ ಇವಳ ಉಬ್ಬಿಸ್ಕೊಂಡು ಏನಾದ್ರೂ ಮಾಡ್ಕೊಳ್ರಿ. ನೀನುಂಟು ಅವಳುಂಟು. ಇಂದು ಎಲ್ಲೋದ್ಲ ಜಲ್ದತ್ಲಾಗೆ ಎಲ್ಲ ತುಂಬಿಸ್ಕೊಂಡು ಹೋಗೋಣ ಅಂದ್ರೆ. ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಂಥ ವ್ಯಾಪಾರ ಅಡ್ಡಿ ಆತಂಕಗಳು. ಏನಮ್ಮ ಏನಾಯ್ತೀಗ? ನನ್ ಗಂಡ 2ನೇ ಮದ್ವೆ ಆಗ್ತಾನೇನು ಅಂತ ನನಗೆ ಬೈವದಂಗ ಆಗ್ತೈತೆ. ನನ್ ಬೆಳಗಿನ ಜಾವದ ಕನ್ಸಲ್ಲಿ ಅದೇ ತರ ಆಯ್ತು. ಮದ್ವೆ ಮಾಡ್ಕೊಂಡು ಮನೆಗೆ ಬಂದಿದ್ದ. ಅದಕ್ಕೆ ಅಮ್ಮ ಹೇಳೋಣ ಅಂತ ಬಂದ್ರೆ ಅಮ್ಮಯ್ಯ ನೋಡು ಹೆಂಗ್ ಮಾತಾಡ್ತೈತೆ. ನೀನ್ ಸುಮ್ನೆ ಕಲ್ಪನೆ ಮಾಡ್ಕೊಂತೀಯ ಹಂಗೆ ಹಿಂಗೆ ಅಂತಾನ. ಕನ್ಸೆಲ್ಲ ನಿಜ ಆಗಲ್ಲಮ್ಮ ಗಂಗಾ. ಕನ್ಸ್ ಎಲ್ಲ ನಿಜ ಆಗ್ತವೆ ಅಂತ ನಂಬಕ್ಕೆ ಹೋಗ್ಬೇಡ. ನೀನು ಅದೇ ಯೋಚನೆ ಮಾಡ್ಕೊಂಡು ಮನೆ ಕಂಡ್ರೆ ಅಂತ ಕನ್ಸೇ ಬೀಳ್ತವೆ. ಅದಕ್ಕೆ ನಿನ್ ಗಂಡನ ಬಗ್ಗೆ ಅನುಮಾನ ಪಡೋದ ಬಿಟ್ಟು ಅವನ ಹತ್ರ ಪ್ರೀತಿಯಿಂದ ನಾನು ಹಿಡ್ಕೊ, ಎಲ್ಲ ಒಳ್ಳೇದಾಗುತ್ತೆ. ಪ್ರೀತಿನೋ ಏನೋ, ಅವ್ನು ಮಾತಾಡ್ಸಿದ್ರೆ ಸಾಕು ಒಳ್ಳೆ ಹೆಂಗ ಆಡ್ತೈತೆ. ಅಯ್ಯಪ್ಪ, ನಾನು ಮಾತಾಡ್ಸಿದ್ರೆ ಸರಿಯಾಗಿ ಮಾತೇ ಆಡಲ್ಲ. ಇವಾಗ ಅವ್ರಿಗೆ ಮಕ್ಕಳಾಗಿಲ್ಲ ಅಂತನ ನನ್ನ ಮೇಲೆ ಸಿಟ್ಟೈತೆ ಅನ್ಸುತ್ತೆ. ಈಗ ಏನ್ ಮಾಡೋದಪ್ಪ? ಏನು ಮಾಡಬೇಡ, ಅದೇ ದತ್ತು ಮಗುನ ತಗೊಂಬಂದು ಸಾಕ್ರಿ ಸುಮ್ಮನೆ. ನಿನ್ ಗಂಡಗೆ ಮಕ್ಕಳಂದ್ರೆ ಇಷ್ಟ ಅಂತ ನಿನಗೂ ಗೊತ್ತು ತಾನೆ? ಹೌದಪ್ಪ ಗೊತ್ತು. ಆದ್ರೆ ನನಗೆ ಬೇರೆ ಮಕ್ಕಳು ಅಂತಂದು ಸಾಕಕ್ಕೆ ಇಷ್ಟ ಇಲ್ಲ. ನೀವು ಮಕ್ಕಳಾಗಲ್ಲ, ಬೇರೆ ಮಗುನ್ ತಂದು ಸಾಕಕ್ಕೆ ಇಷ್ಟ ಆಗಲ್ಲ ಅಂತಂದ್ರೆ ಹೆಂಗಮ್ಮ ಗಂಗಾ? ಏನು ಮಾಡಬೇಕು ಹೇಳು? ಒಂದು ದತ್ತು ಮಗುನ ತಗೊಂಬರೋ ವ್ಯವಸ್ಥೆ ಮಾಡು. ಸರಿಯಪ್ಪ ಆಯ್ತು. ನೀವೆಲ್ಲ ಊರಿಗೆ ಹೊರಟಿದ್ದೀರೇನೋ, ಹೋಗ್ರಿ. ನೀನು ಬಾರೆ ಗಂಗಾ, ಹೋಗೋಣ. ಬೇಡಪ್ಪ, ನನಗೆ ಯಾಕೋ ಮನಸ್ಸು ಸರಿ ಇಲ್ಲ. ನೀವು ಹೋಗಿ ಬರ್ರಿ, ಒಳ್ಳೇದಾಗ್ಲಿ. ಬರ್ತೀನಿ ನಾನು. ಇರಮ್ಮ, ಊಟ ಮಾಡ್ಕೊಂಡು ಹೋಗಿವಂತೆ. ಊಟ ಬೇಡ, ಏನು ಬೇಡ. ನೀವು ಹೋಗಿ ಬರ್ರಿ, ಆಮೇಲೆ ಮಾತಾಡೋಣ. ಅಯ್ಯೋ, ಏನು ಹುಡುಗಿನಪ್ಪ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.